अथणी शहरात बंदूक दाखवून सोन्याच्या दुकानात दरोडा टाकण्याच्या प्रयत्नाप्रकरणी 5 आरोपींना कंट्री पिस्तूलसह अटक करण्यात आली आहे, अशी माहिती जिल्हा पोलीस अधीक्षक डॉक्टर भीमाशंकर गुळे यांनी दिली. गुरुवारी बेळगावमध्ये पत्रकारांशी बोलताना त्यांनी सांगितले की 2 कंट्री पिस्तूल, 7 जिवंत काडतुसे आणि 5 आरोपींना अटक करण्यात आली आहे. बेळगाव जिल्ह्यातील अथणी शहरामध्ये 26 ऑगस्ट रोजी ही घटना घडली होती. त्रिमूर्ती ज्वेलर्समध्ये घुसून दरोडा टाकण्याचा प्रयत्न करणाऱ्या टोळीचे चित्र सीसीटीव्हीमध्ये कैद झाले होते. दुकानाच्या मालकाला बंदूक दाखवून दरोडा टाकण्याचा प्रयत्न केलेल्या टोळीचा पाठलाग करून अथणी पोलिसांनी कारवाई करत आरोपींना अटक केली. अथणी उपविभागದ ಪೊಲೀಸರು ತುಂಬಾ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು 5+3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಳೆದ 20ನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾಲಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿತರು ಮೋಟರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ರು. ಮತ್ತು ಮಂಗಳಸೂತ್ರ ಇತ್ತು, ಅದನ್ನು ಕೂಡ ದೋಚ್ಕೊಂಡು ಹೋಗಿದ್ರು. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ, ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ. ಅದನ್ನು ಕೇವಲ 15 ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು 60 ಗ್ರಾಂ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ 2 ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆರೋಪಿಗಳು 3 ಜನ ಕೂಡ ಯುವಕರು, ದೇಶದ ಒಳ್ಳೆಯ ನಾಗರಿಕರಾಗಬೇಕಾಗಿತ್ತು. ದುರದೃಷ್ಟವಶಾತ್ ಈ ರೀತಿ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರದೀಪ್ ನಾಯಕ್, ಅಂಕುಶ್ ಲೋಹಾರ್ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ. ಇದರಲ್ಲಿ ಪ್ರದೀಪ್ 19 ವರ್ಷ ವಯಸ್ಸು, ಅಂಕುಶ್ 20 ವರ್ಷ, ರಾಜೇಂದ್ರ ನಾಯಕ್ 21 ವರ್ಷ. ಇವರೆಲ್ಲರೂ ಕೂಡ ನಿಗ್ನೂರು ಊರು ಗ್ರಾಮದವರಾಗಿದ್ದು, ಮಿರಜ್ ತಾಲೂಕಿನವರಾಗಿದ್ದು, ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ. ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು. ಒಟ್ಟು ಇವರು 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಐಗಳೆಯ 4 ಪ್ರಕರಣಗಳು, ಅಥಣಿಯ 2 ಪ್ರಕರಣಗಳು, ರಾಯಬಾಗ್ ಠಾಣೆ 1 ಪ್ರಕರಣ, ಕುಡಚಿ ಠಾಣೆ 1 ಪ್ರಕರಣ ಮತ್ತು ಮಹಾರಾಷ್ಟ್ರ ಮಿರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ 1 ಪ್ರಕರಣ. ಹೀಗೆ ಒಟ್ಟು 9 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು. ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ನಿಂತಿರುವುದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು 9 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈ ಒಟ್ಟು 3 ತಂಡಗಳನ್ನ ಮಾಡಿದರು. ಅದರಲ್ಲಿ DSP ಅಥಣಿ ಪ್ರಶಾಂತ್ ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು PSI ಕುಮಾರ್ ಹಾಡ್ಕರ್, ಚಂದ್ರಶೇಖರ್ ಸಗ್ನೂರು, ಮಲ್ಲಿಕಾರ್ಜುನ್ ತಳವಾರ್, ನಿರ್ಮಲ್ಲ ಉಪ್ಪಾರ್ ಮತ್ತು ಖೋತ್ ರಾಘವೇಂದ್ರ ಖೋತ್ ಬಂದಿಲ್ಲ. ಮತ್ತು ಸುಮಾರು 10 ಜನ ಸಿಬ್ಬಂದಿಗಳು, ನಾಯಕ್, PN ಪುರಿ, ಇರ್ಕರ್, ವಿವಿ ಗಾಯಕ್ವಾಡ್ ಮತ್ತು ಶಾನ್ವಾಡ್, ಶೇಖ್, ಕಂಟಿಗೊಂಡ, ಡಾಂಗೆ, ಪ್ರಶಾಂತ್ ಆಲ್ಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವರು ಅವರಿಗೆ ಸಹಾಯವನ್ನು ಕಲ್ಪಿಸಿದರು. ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಅವರು ಮಾಡ್ತಾಯಿದ್ರು. ದಿನಾಲೂ ಕೂಡ ಅವರು ಅದನ್ನು ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು. ಇದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ 26 ಆಗಸ್ಟ್ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿದ್ದು, ಆಡಾಗಲೇ ಮಧ್ಯಾಹ್ನ ಒಂದು
ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಆಡಾಗಲೇ ಇದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಪುಣೆ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಗಳ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೇದ್ 33 ವರ್ಷ, ಇವನು ಈಚಿಲ್ ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ತಾಸ್ಗಾಂವ್ ಸಾಂಗ್ಲಿ ಅವನು, ಸೂರಜ್ ಬುದಾಲೆ 25 ವರ್ಷ, ಹಾತ್ಕಡ್ಗಳೆ ಕೊಲ್ಹಾಪುರ್ನವನು, ಭರತ್ ಚಂದ್ರಕಾಂತ್ ಕಾಟ್ಕರ್ 39 ವರ್ಷ, ಇವನು ಮಾಳವ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ. ಈ 5 ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಮಹೀಂದ್ರಾ XUV 700 ಕಾರು, ಒಂದು ಮೋಟರ್ ಸೈಕಲ್ಲು ವಶಪಡ್ಕೊಂಡಿರ್ತೀವಿ. ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೇದ್ ನಂತರ 2 ಬಂದೂಕುಗಳು ಕೂಡ ಇದ್ದು, ಅದರಲ್ಲಿ ಒಂದು ಬಂದೂಕನ್ನು 26ನೇ ತಾರೀಕು ಅತಡಿಗೆ ತೆಗೆದುಕೊಂಡ್ಬಂದು ಆ ಜ್ಯುವೆಲ್ಲರಿ ಮಾಲೀಕರಿಗೆ ಎದುರಿಸಿರುವಂಥದ್ದು. 2 ಬಂದೂಕುಗಳು ಜೊತೆಗೆ 7 ಸುತ್ತಿನ ಲೈವ್ ರೌಂಡ್ಸ್ ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ. ಇದರಲ್ಲಿ ಆರೋಪಿಗಳು ಸ್ವಲ್ಪ ಖತರ್ನಾಕಿದ್ದಾರೆ. ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ 1, ಅವನು 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ. ಅವನ ಮೇಲೆ ಕೊಲೆ ಪ್ರಕರಣಗಳು, ಡಕಾಯಿತಿ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇತ್ತು. ಅದರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ 3, ಇವನು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ, ಯಂಗ್ ಫೆಲೋ 24 ವರ್ಷ. ಇದರ ಜೊತೆಗೆ ಹನುಮಂತ್ ವಾಂಡ್ರೆ ಇವನು ಕೂಡ ಕುಖ್ಯಾತನಾಗಿದ್ದು, ಇವನ ಮೇಲೆ 2 ಕೇಸ್ ಇದ್ರೂ ಕೂಡ ಅದರಲ್ಲಿ ಒಂದು ಮರ್ಡರ್ ಕೇಸ್. ಸೂರಜ್ ಮತ್ತು ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಅವರು ಕೂಡ ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ. ಈ ಒಂದು ಸುಳಿವೆ ಇಲ್ಲದ ಪ್ರಕರಣವನ್ನು ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಕ್ಷಿಪ್ರಗತಿಯಲ್ಲಿ 26ನೇ ತಾರೀಕು ಆಗಿರ್ತಕ್ಕಂಥದ್ದು ಆಲ್ರೆಡಿ ಮುಂಚೆನೇ 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವತ್ತಿನ ದಿವಸ ಇನ್ನೂ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇದರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ 2 ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲು ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಅಥಣಿ DSP ಅವರು, ನಮ್ಮ SSP ಬಸವಗಿ ಅವರು, ಮತ್ತು ಅವ್ರ ತಂಡದವರಾದಂಥ CPI ಅಥಣಿ, ಸಬ್ ಇನ್ಸ್ಪೆಕ್ಟರ್ ಅಥಣಿ ಉಪ್ಪಾರ್, ಮತ್ತು ಆ ಠಾಣೆಯ ಅಪರಾಧ ವಿಭಾಗದ PSI ಕುಮಾರ್ ಹಾಡ್ಕರ್, ಮಲ್ಲಿಕಾರ್ಜುನ್ ತಡವಾರು, ಸಿಬ್ಬಂದಿಗಳು ಸೇಮ್ ಗಿರ್ಕರ್, ನಾಯಕರು, ಪಾಟೀಲ್, ನಾಲ್ಗೆ, ಮೈಕೂರು, ದರಿಗೌಡರು, ಕುರುಮಠ ಹೊಸಬ, ಶಾರವಾಡ ಹೊಸಬ, ಪೂಜಾರು, ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದಿಂದ ವಿನೋದ್ ತಕ್ಕಣ ಮತ್ತು ಸಂಘಟನೆಗಳು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ. ಇದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಂದೆ ಕೂಡ ಈ ರೀತಿ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕು. ಮತ್ತು ಆದರೆ ಮತ್ತೆ ಇದೇ ರೀತಿಯಾಗಿ ಪತ್ತೆ ಮಾಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಥ್ಯಾಂಕ್ ಯು. ಇವು ನಾಡ ಬಂದೂಕುಗಳು, ಅದನ್ನು ಎಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ಮಹಾರಾಷ್ಟ್ರದಿಂದ ಬಂದು ಗಡಿ ಭಾಗದಲ್ಲಿ ಐ ಅಗ್ರಿ. ಈಗ ನಮ್ಮ ದೇಶ ಅಂತಂದಮೇಲೆ ಅಕ್ಕಪಕ್ಕದ ರಾಜ್ಯದವರು, ಜಿಲ್ಲೆಯವರು ಬರೋದು ಸಹಜ. ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕರಣಗಳಾದಾಗ ನಮ್ಮ ಪೊಲೀಸರು
ಯಾವ ರೀತಿಯನ್ನು ಆ ಪ್ರಕರಣವನ್ನು ನಿರ್ವಹಿಸ್ತಾರೆ ಅಂತ ಅದನ್ನು ನಮ್ಮ ಅಥಣಿ ಪೊಲೀಸರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಆ ಭಾಗದಲ್ಲಿ ನಾವು ಆಲ್ರೆಡಿ ಕಂಪಲ್ಸರಿ ಪರ್ಮನೆಂಟ್ ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಆದರೆ ನಮ್ಮ ಮತ್ತು ಅವ್ರ ನಡುವೆ ಎಷ್ಟು ದಾರಿಗಳಿದ್ದಾವೆ ಅಂತಂದರೆ ಯಾವುದೋ ಒಂದು ಚಿಕ್ಕ ದಾರಿಯಲ್ಲಿ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪೂರ್ತಿಯಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನ ನಾವು ಹಿಡಿದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಒಂದು ಬರೋದು ನಿಲ್ಲುತ್ತೆ ಅನ್ನೋದು ನಮ್ಮ ವಿಶ್ವಾಸ. ಇಲ್ಲಿ ಪೊಲೀಸ್ ಮಹಾರಾಷ್ಟ್ರ ಪೊಲೀಸರು ನಿಮಗೆ ಸಪೋರ್ಟ್ ಮಾಡ್ತಾರಾ ಇಂಥ ಪ್ರಕರಣದಲ್ಲಿ? ಹೌದು, ಅವರಿಗೂ ಕೂಡ ಈ ಆರೋಪಗಳು ಬೇಕಾದಂಥವ್ರೆ. ಮತ್ತು ನಮ್ಮದು ಮತ್ತು ಅಕ್ಕಪಕ್ಕದ ರಾಜ್ಯದ ಎಲ್ಲ ಪೊಲೀಸರು, ಮಹಾರಾಷ್ಟ್ರ ಅದರಲ್ಲೂ ವಿಶೇಷವಾಗಿ ಕೊಲ್ಹಾಪುರ ಇರ್ಬೋದು, ಈ ಕಡೆ ಸಾಂಗ್ಲಿ ಇರ್ಬೋದು, ಆ ಕಡೆ ಸೊಲ್ಲಾಪುರ ಇರ್ಬೋದು, ಮತ್ತು ಈ ಕಡೆ ನಮ್ಮ ಸಿಂಧುದುರ್ಗ ಪೊಲೀಸರ ಜೊತೆ ಆಗಿರ್ಬೋದು, ಮತ್ತು ಗೋವಾ ರಾಜ್ಯದಿಂದ ನಾರ್ತ್ ಗೋವಾ ಪೊಲೀಸರ ಜೊತೆ ಒಂದು ಕ್ಲೋಸ್ ಕೋಆರ್ಡಿನೇಷನ್ ಇದೆ. ಮತ್ತು ನಮ್ಮ ರಾಜ್ಯದ ಜಿಲ್ಲೆಗಳ ಜೊತೆ ಹೇಳೋ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಮ್ಮ ಆರೋಪಿಗಳು ಅಲ್ಲಿನ ಆರೋಪಿಗಳು ಇದ್ದಿದ್ದರೆ ನಾವು ಯಾವಾಗಲೂ ಕೂಡ ಕೋಆಪ್ರೇಟ್ ಮಾಡ್ತಾಯಿದ್ದೀವಿ. ಮತ್ತು ತಾವೆಲ್ಲ ನೋಡಿದ್ದೀರಿ ಕೂಡ ಎಲೆಕ್ಷನ್ ಟೈಮಲ್ಲೂ ಕೂಡ ಅವರು ಇಲ್ಲಿ ಬಂದರು, ನಾವು ಎಲ್ಲ ಮೀಟಿಂಗ್ಗಳನ್ನ ಮಾಡ್ಕೊಂಡು ಆ ಒಂದು ಕೋಆಪ್ರೇಷನ್ ಮುಂಚೆಯಿಂದ ಈಗಲೂ ಓಕೆ ಸರ್, ಈ ಕಂಟ್ರಿ ಪಿಸ್ತೂಲ್ಗಳು ಎಲ್ಲಿಂದ ಸಪ್ಲೈ ಆಗ್ತಾ ಇದೆ? ಅದೇ ನಾವು ಅದನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮಧ್ಯಪ್ರದೇಶದ ಭಾಗದಿಂದ ಬಂದಿರತಕ್ಕಂಥದ್ದು ನಮಗೆ ಸಂಶಯಾಸ್ಪದವಾಗಿದೆ. ಅದು ಮುಂದೆ ನಮ್ಮ ಇನ್ನು ತನಿಖೆಯಲ್ಲಿ ಪ್ರೂವ್ ಆಗುತ್ತೆ. ಯಾಕಂದರೆ ಗಡಿ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಬಳಕೆ ಆಗ್ತಾ ಇದೆ. ನಿನ್ನೆ ಭೀಮಾ ತೀರದಲ್ಲೂ ಕೂಡ ಕಂಟ್ರಿ ಪಿಸ್ತೂಲ್ಗಳು ಬಳಕೆ ಆಗಿರ್ಬೋದು. ಹೌದು, ಅದೇ ಇಲ್ಲಿ ನಮ್ಮ ಅದೃಷ್ಟವಶಾತ್ ಏನಂದರೆ ಅದು ಬಳಕೆ ಆಗಲಿಲ್ಲ. ಬಳಕೆ ಆಗೋದು ಮೊನ್ನೆ ಕೂಡ ನಾವು ನಿಪ್ಪಾಣಿಯಲ್ಲಿ ಕೂಡ ಮತ್ತೊಂದು ಕಂಟ್ರಿ ಪಿಸ್ತೂಲನ್ನು ಇರ್ತೀವಿ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಲಾಸ್ಟ್ ಟೈಮ್ ಕೂಡ ಅದ್ರ ಬಗ್ಗೆ ಹೇಳಿದ್ವಿ. ಅದು ಕೂಡ ನಮಗೆ ಮಧ್ಯಪ್ರದೇಶದಿಂದ ಬಂದಿರೋದಂತ ನಮಗೆ ಅವತ್ತಿನ ದಿವಸ ಹೇಳಿದ್ರೆ ನಮಗೆ ತನಿಖೆ ಮಾಡ್ತಾ ಇದ್ದೀವಿ. ಈ ಮಧ್ಯಪ್ರದೇಶ ಭಾಗದಲ್ಲಿ ಮತ್ತು ಬಿಹಾರ್ ಭಾಗದಲ್ಲಿ ಉತ್ತರ ಪ್ರದೇಶದಿಂದ ಬರುವಂಥ ಮುಂಚೆಯಿಂದ ಇದ್ದಾರೆ. ನಮಗೆ ಯಾವಾಗ ಈ ರೀತಿ ಪತ್ತೆ ಆಗುತ್ತೋ ಅದನ್ನು ಕರ್ಕೊಂಡು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸರ್, ಈಗ ಆರೋಪಿಗಳು ಯಾರಾದರೂ ಅಗ್ನಿಯಾಗಿರ್ಬೋದು, ಸಾರಿ ಸರಿಯಾಗಿ ಯಾರಾದವರಿಗೆ ಸಂಪರ್ಕದಲ್ಲಿದ್ರ ಇಲ್ಲ ಬಂದಾಗ ಯಾರು ಈಗ ನೀವು ನೋಡ್ಬೋದು, ಇದೇನು ಅಟೆಂಪ್ಟ್ ರಾಬರಿ ಆಗಿತ್ತು ಜ್ಯುವೆಲರಿ ಸ್ಟೋರಲ್ಲಿ, ನಮಗೆ ಅಲ್ಲಿ ಕಂಡಿದ್ದು ಇಬ್ಬರು ಮಾತ್ರ. ಅದು ಕೂಡ ಮಾಸ್ಕ್ ಹಾಕೊಂಡು ಬಂದಿದ್ರು, ನಂಬರ್ ಪ್ಲೇಟ್ ಇರದಿರ್ತಕ್ಕಂಥ ಗಾಡಿಯಲ್ಲಿ ಬಂದಿದ್ರು. ಆದರೆ ನಾವು ಬಂಧಿಸಿರೋದು 5 ಜನ. ಸೊ ಇದರಲ್ಲಿ ನಮ್ಮ ಪೊಲೀಸರು ಕೂಲಂಕುಷವಾಗಿ ತನಿಖೆ ಮಾಡಿ ಯಾರು ಪಾತ್ರಧಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಲೋಕಲ್ ಅಧಿಕಾರಿ, ನಮ್ಮ ಯಾವುದೇ ಲೋಕಲ್ ಅಪರಾಧಿಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇವ್ರು ಏನು ಮಾಡಿದ್ರು ಅಂತಂದರೆ, ಈ ಮೋಟರ್ ಬೈಕಿಂದ ಏನು ಇಬ್ಬರು ಬಂದಿದ್ರು, ಇವರಿಗೆ ಸಪೋರ್ಟಿಂಗ್ ಟೀಮ್ ಅಂತ ಹೇಳಿ ಊರೊಳಗಡೆ ಮತ್ತೊಂದು 2 ಗಾಡಿಯನ್ನು ನಿಲ್ಲಿಸ್ಕೊಂಡಿದ್ರು. ಒಂದು ಅದರಲ್ಲಿ XUV 700. ಮುಖ್ಯವಾದ ಆರೋಪಿ ಏನು ತಂತ್ರಗಾರ ಸಂಚಗಾರ ಇದ್ದಾನೆ ವಿಜಯ್, ಅವನು XUV 700ರಲ್ಲಿ ಕಾಯ್ಕೊಂಡು ಕೂತಿರ್ತಕ್ಕಂಥವ್ರು. ಅವನು ಇವ್ರನ್ನ ಬಂದ ಮೇಲೆ ಇವರಿಗೆ ಪ್ರೊಟೆಕ್ಷನ್ ಇದೆ. ಅದು ಕೂಡ ನಂಬರ್ ಪ್ಲೇಟ್ ಇರದಿರ್ತಕ್ಕಂಥ ವೆಹಿಕಲ್. ಇವರು ಯಾವಾಗ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ, ಇವರಿಗೆ ಎಸ್ಕಾರ್ಟ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು, ಅದು ಒಳದಾರಿಯಲ್ಲಿ ಸಣ್ಣ ಹಳ್ಳಿ ದಾರಿಯಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನಮಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಅವರು ಎಷ್ಟೇ ಚಾಣಾಕ್ಷತೆಯಿಂದ ಮಾಸ್ಕ್ ಹಾಕೊಂಡು ಬಂದು ನಂಬರ್ ಪ್ಲೇಟ್ ಇಲ್ಲದೆ ಇರೋ ವೆಹಿಕಲ್ನ ಯೂಸ್ ಮಾಡಿದ್ರು ಕೂಡ ನಮ್ಮ ಪೊಲೀಸರು ಅವ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಮ್ಮೆ ನಾವು ನಿಮ್ಮ ಮುಖಾಂತರ ಕ್ರಿಮಿನಲ್ಗಳಿಗೆ ಇದೇ ಎಚ್ಚರಿಕೆ ವಹಿಸ್ತೀವಿ. ನೀವು ಎಷ್ಟೇ ಎಚ್ಚರಿಕೆಯಿಂದ ಚಾಣಾಕ್ಷತೆಯಿಂದ ಮಾಡಿದ್ರು ಕೂಡ ವಿ ವಿಲ್ ಕ್ಯಾಚ್. ಅದು ಹಳೆ ಮೂವಿಯಲ್ಲಿ ಹೇಳ್ತಾರೆ, ಕಾನೂನ್ಗೆ ಹಾತ್ ಲಂಬೆ ಹೋತೆ ಅಂತ. आजकल कानून के हाथ सिर्फ लंबे नहीं, टेक्निकली भी बहुत स्ट्रांग है, हम पकड़ लेंगे. सर ಏನಕ್ಕೆ ಕೇಸ್ ಹಿಡಿದಾಗ मध्य प्रदेशातून कंट्री पिस्तूल आणण्यात आल्याची माहिती आहे. ही पिस्तुले नेमकी कशी येतात याबाबत चौकशी केली जाईल असेही त्यांनी स्पष्ट केले. विनोद कोलकार, KMM मराठी, बेळगाव.